ಮತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಹಲವಾರು ನಾಯಕರು ಮಾತನಾಡ್ತಾ ಇದ್ರು. ಈಗ ಮಾಜಿ ಶಾಸಕರಾದಂತಹ ಕುಮಾರ್ ಬಂಗಾರಪ್ಪ ಕೂಡ ಮಾತನಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ರಿಪ್ಲೈ ನೋಡಿ ಆತ್ಮಹತ್ಯೆ, ಹೀಗೆ ಆತ್ಮಹತ್ಯೆ ಮಾಡಿಕೊಳ್ಳೋದು ಸರಿಯಲ್ಲ. ಬಿಜೆಪಿ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಹೇಳಿಕೆ ಇದು. ಸೋಷಿಯಲ್ ಮೀಡಿಯಾದಲ್ಲಿ ರಿಪ್ಲೈ ನೋಡಿ ಆತ್ಮಹತ್ಯೆ, ಹೀಗೆ ಆತ್ಮಹತ್ಯೆ ಮಾಡಿಕೊಳ್ಳೋದು ಸರಿಯಲ್ಲ. ಆತ್ಮಹತ್ಯೆ ಮಹಾಪಾಪ ಅಂತ ಬಿಜೆಪಿಯ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಹೇಳ್ತಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಬಹಳ ದುರಂತ, ದೊಡ್ಡ ದುರಂತನೇ. ಸೋಷಿಯಲ್ ಮೀಡಿಯಾದಲ್ಲಿ ಒಂದೇ ನಾವು ಎಲ್ಲರೂ ಕೂಡ ನಾವು ಇವತ್ತು ಸೋಮಯ್ಯ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾನು ಭಾವಿಸ್ತೀನಿ. ಒಬ್ಬ ಕಾರ್ಯಕರ್ತ, ಬಿಜೆಪಿಯ ಕಾರ್ಯಕರ್ತ ಇವತ್ತು ನಮ್ಮನ್ನೆಲ್ಲದನ್ನು ಮನನೊಂದು ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು ಇವೆಲ್ಲವೂ ದುರಂತಗಳು. ಯಾವುದೇ ಕಾರ್ಯಕರ್ತರು ಒಂದೇ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಇರ್ತಕ್ಕಂಥವ್ರು ಯಾವುದೋ ಒಂದು ಸೋಷಿಯಲ್ ಮೀಡಿಯಾಕ್ಕೆ ರಿಪ್ಲೈ ಬಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ಮನನೊಂದ್ಬಿಟ್ಟು ತನ್ನ ಜೀವ ಕಳ್ಕೊಳ್ತಕ್ಕಂಥದ್ದು, ಇದು ಮಾಡತಕ್ಕಂಥದ್ದು ಹೋಗಬಾರ್ದು. ಇಲ್ಲ ನಿಮಗೆ ಆತರ ಇಲ್ಲಾಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಇರಬಾರ್ದು, ಅಡ್ಮಿನ್ ಆಗಿ ಇರಬಾರ್ದು ಮತ್ತು ಅದಕ್ಕೆ ರಿಪ್ಲೈ ಕೊಡಕ್ ಹೋಗಬಾರ್ದು. ನೀವು ಹಾಕಂತಕ್ಕೆ ನಿಮಗೆ ಬುದ್ಧಿವಂತಿಕೆ ಇದೆ ಅನ್ನೋದಾದ್ರೆ ಮತ್ತೊಬ್ರು ಹಾಕಿರ್ತಕ್ಕಂಥ ಬುದ್ಧಿವಂತಿಕೆಗೆ ತಡ್ಕೊಂಡಂತ ತಾಳ್ಮೆನೂ ಕೂಡ ಜೊತೆಗೆ ಇರಬೇಕಾಗಿರ್ತಕ್ಕಂಥ ನಮ್ಮ ಕಾರ್ಯಕರ್ತರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಇಂಥ ದುರಂತಗಳಿಗೆ ನೀವು ಈ ವಿಚಾರಗಳಿಗೆ ನಾಂದಿ ಹಾಡಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಮತ್ತು ಒಂದ್ ವೇಳೆ ಆತರ ಇದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದು ಇದು ಸಾರ್ವತ್ರಿಕವಾಗಿರ್ತಕ್ಕಂಥ ವಿಚಾರ ಅಂತ ತಿಳ್ಕೋಬೇಕೆ ಹೊರತು ಇದಕ್ಕೆ ಆತ್ಮಹತ್ಯೆಗೆ ಶರಣ ಆಗ್ತಕ್ಕಂಥದ್ದು ಆಗಬಾರದು. ನಮ್ಮ ಕಾರ್ಯಕರ್ತರಲ್ಲಿ ನಾವು ವಿನಂತಿ ಮಾಡ್ಕೊಳ್ತೀವಿ. ಬಹಳ ಮತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಹಲವಾರು ನಾಯಕರು ಮಾತನಾಡ್ತಾ ಇದ್ರು. ಈಗ ಮಾಜಿ ಶಾಸಕರಾದಂತಹ ಕುಮಾರ್ ಬಂಗಾರಪ್ಪ ಕೂಡ ಮಾತನಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ರಿಪ್ಲೈ ನೋಡಿ ಆತ್ಮಹತ್ಯೆ, ಹೀಗೆ ಆತ್ಮಹತ್ಯೆ ಮಾಡಿಕೊಳ್ಳೋದು ಸರಿಯಲ್ಲ. ಬಿಜೆಪಿ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಹೇಳಿಕೆ ಇದು. ಸೋಷಿಯಲ್ ಮೀಡಿಯಾದಲ್ಲಿ ರಿಪ್ಲೈ ನೋಡಿ ಆತ್ಮಹತ್ಯೆ, ಹೀಗೆ ಆತ್ಮಹತ್ಯೆ ಮಾಡಿಕೊಳ್ಳೋದು ಸರಿಯಲ್ಲ. ಆತ್ಮಹತ್ಯೆ ಮಹಾಪಾಪ ಅಂತ ಬಿಜೆಪಿಯ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಹೇಳ್ತಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಬಹಳ ದುರಂತ, ದೊಡ್ಡ ದುರಂತನೇ. ಸೋಷಿಯಲ್ ಮೀಡಿಯಾದಲ್ಲಿ ಒಂದೇ ನಾವು ಎಲ್ಲರೂ ಕೂಡ ನಾವು ಇವತ್ತು ಸೋಮಯ್ಯ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾನು ಭಾವಿಸ್ತೀನಿ. ಒಬ್ಬ ಕಾರ್ಯಕರ್ತ, ಬಿಜೆಪಿಯ ಕಾರ್ಯಕರ್ತ ಇವತ್ತು ನಮ್ಮನ್ನೆಲ್ಲದನ್ನು ಮನನೊಂದು ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು ಇವೆಲ್ಲವೂ ದುರಂತಗಳು. ಯಾವುದೇ ಕಾರ್ಯಕರ್ತರು ಒಂದೇ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಇರ್ತಕ್ಕಂಥವ್ರು ಯಾವುದೋ ಒಂದು ಸೋಷಿಯಲ್ ಮೀಡಿಯಾಕ್ಕೆ ರಿಪ್ಲೈ ಬಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ಮನನೊಂದ್ಬಿಟ್ಟು ತನ್ನ ಜೀವ ಕಳ್ಕೊಳ್ತಕ್ಕಂಥದ್ದು, ಇದು ಮಾಡತಕ್ಕಂಥದ್ದು ಹೋಗಬಾರ್ದು. ಇಲ್ಲ ನಿಮಗೆ ಆತರ ಇಲ್ಲಾಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಇರಬಾರ್ದು, ಅಡ್ಮಿನ್ ಆಗಿ ಇರಬಾರ್ದು ಮತ್ತು ಅದಕ್ಕೆ ರಿಪ್ಲೈ ಕೊಡಕ್ ಹೋಗಬಾರ್ದು. ನೀವು ಹಾಕಂತಕ್ಕೆ ನಿಮಗೆ ಬುದ್ಧಿವಂತಿಕೆ ಇದೆ ಅನ್ನೋದಾದ್ರೆ ಮತ್ತೊಬ್ರು ಹಾಕಿರ್ತಕ್ಕಂಥ ಬುದ್ಧಿವಂತಿಕೆಗೆ ತಡ್ಕೊಂಡಂತ ತಾಳ್ಮೆನೂ ಕೂಡ ಜೊತೆಗೆ ಇರಬೇಕಾಗಿರ್ತಕ್ಕಂಥ ನಮ್ಮ ಕಾರ್ಯಕರ್ತರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಇಂಥ ದುರಂತಗಳಿಗೆ ನೀವು ಈ ವಿಚಾರಗಳಿಗೆ ನಾಂದಿ ಹಾಡಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಮತ್ತು ಒಂದ್ ವೇಳೆ ಆತರ ಇದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದು ಇದು ಸಾರ್ವತ್ರಿಕವಾಗಿರ್ತಕ್ಕಂಥ ವಿಚಾರ ಅಂತ ತಿಳ್ಕೋಬೇಕೆ ಹೊರತು ಇದಕ್ಕೆ ಆತ್ಮಹತ್ಯೆಗೆ ಶರಣ ಆಗ್ತಕ್ಕಂಥದ್ದು ಆಗಬಾರದು. ನಮ್ಮ ಕಾರ್ಯಕರ್ತರಲ್ಲಿ ನಾವು ವಿನಂತಿ ಮಾಡ್ಕೊಳ್ತೀವಿ. ಬಹಳ ಮತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಹಲವಾರು ನಾಯಕರು ಮಾತನಾಡ್ತಾ ಇದ್ರು. ಈಗ ಮಾಜಿ ಶಾಸಕರಾದಂತಹ ಕುಮಾರ್ ಬಂಗಾರಪ್ಪ ಕೂಡ ಮಾತನಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ರಿಪ್ಲೈ ನೋಡಿ ಆತ್ಮಹತ್ಯೆ, ಹೀಗೆ ಆತ್ಮಹತ್ಯೆ ಮಾಡಿಕೊಳ್ಳೋದು ಸರಿಯಲ್ಲ. ಬಿಜೆಪಿ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಹೇಳಿಕೆ ಇದು. ಸೋಷಿಯಲ್ ಮೀಡಿಯಾದಲ್ಲಿ ರಿಪ್ಲೈ ನೋಡಿ ಆತ್ಮಹತ್ಯೆ, ಹೀಗೆ ಆತ್ಮಹತ್ಯೆ ಮಾಡಿಕೊಳ್ಳೋದು ಸರಿಯಲ್ಲ. ಆತ್ಮಹತ್ಯೆ ಮಹಾಪಾಪ ಅಂತ ಬಿಜೆಪಿಯ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಹೇಳ್ತಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಬಹಳ ದುರಂತ, ದೊಡ್ಡ ದುರಂತನೇ. ಸೋಷಿಯಲ್ ಮೀಡಿಯಾದಲ್ಲಿ ಒಂದೇ ನಾವು ಎಲ್ಲರೂ ಕೂಡ ನಾವು ಇವತ್ತು ಸೋಮಯ್ಯ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾನು ಭಾವಿಸ್ತೀನಿ. ಒಬ್ಬ ಕಾರ್ಯಕರ್ತ, ಬಿಜೆಪಿಯ ಕಾರ್ಯಕರ್ತ ಇವತ್ತು ನಮ್ಮನ್ನೆಲ್ಲದನ್ನು ಮನನೊಂದು ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು ಇವೆಲ್ಲವೂ ದುರಂತಗಳು. ಯಾವುದೇ ಕಾರ್ಯಕರ್ತರು ಒಂದೇ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಇರ್ತಕ್ಕಂಥವ್ರು ಯಾವುದೋ ಒಂದು ಸೋಷಿಯಲ್ ಮೀಡಿಯಾಕ್ಕೆ ರಿಪ್ಲೈ ಬಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ಮನನೊಂದ್ಬಿಟ್ಟು ತನ್ನ ಜೀವ ಕಳ್ಕೊಳ್ತಕ್ಕಂಥದ್ದು, ಇದು ಮಾಡತಕ್ಕಂಥದ್ದು ಹೋಗಬಾರ್ದು. ಇಲ್ಲ ನಿಮಗೆ ಆತರ ಇಲ್ಲಾಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಇರಬಾರ್ದು,
ಅಡ್ಮಿನ್ ಆಗಿ ಇರಬಾರ್ದು ಮತ್ತು ಅದಕ್ಕೆ ರಿಪ್ಲೈ ಕೊಡಕ್ ಹೋಗಬಾರ್ದು. ನೀವು ಹಾಕಂತಕ್ಕೆ ನಿಮಗೆ ಬುದ್ಧಿವಂತಿಕೆ ಇದೆ ಅನ್ನೋದಾದ್ರೆ ಮತ್ತೊಬ್ರು ಹಾಕಿರ್ತಕ್ಕಂಥ ಬುದ್ಧಿವಂತಿಕೆಗೆ ತಡ್ಕಣಂತ ತಾಳ್ಮೆನೂ ಕೂಡ ಜೊತೆಗೆ ಇರಬೇಕಾಗಿರ್ತಕ್ಕಂಥ ನಮ್ಮ ಕಾರ್ಯಕರ್ತರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಇಂಥ ದುರಂತಗಳಿಗೆ ನೀವು ಈ ವಿಚಾರಗಳಿಗೆ ನಾಂದಿ ಹಾಡಕ್ಕೆ ಅವಕಾಶ ಮಾಡಿಕೊಡಬೇಡಿ. ಮತ್ತು ಒಂದ್ ವೇಳೆ ಆತರ ಇದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದು ಇದು ಸಾರ್ವತ್ರಿಕವಾಗಿರ್ತಕ್ಕಂಥ ವಿಚಾರ ಅಂತ ತಿಳ್ಕೋಬೇಕೆ ಹೊರತು ಇದಕ್ಕೆ ಆತ್ಮಹತ್ಯೆಗೆ ಶರಣ ಆಗ್ತಕ್ಕಂಥದ್ದು ಆಗಬಾರದು. ನಮ್ಮ ಕಾರ್ಯಕರ್ತರಲ್ಲಿ ನಾವು ವಿನಂತಿ ಮಾಡ್ಕೊಳ್ತೀವಿ. ಬಹಳ ಮತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಹಲವಾರು ನಾಯಕರು ಮಾತನಾಡ್ತಾ ಇದ್ರು. ಈಗ ಮಾಜಿ ಶಾಸಕರಾದಂತಹ ಕುಮಾರ್ ಬಂಗಾರಪ್ಪ ಕೂಡ ಮಾತನಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ರಿಪ್ಲೈ ನೋಡಿ ಆತ್ಮಹತ್ಯೆ, ಹೀಗೆ ಆತ್ಮಹತ್ಯೆ ಮಾಡಿಕೊಳ್ಳೋದು ಸರಿಯಲ್ಲ. ಬಿಜೆಪಿ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಹೇಳಿಕೆ ಇದು. ಸೋಷಿಯಲ್ ಮೀಡಿಯಾದಲ್ಲಿ ರಿಪ್ಲೈ ನೋಡಿ ಆತ್ಮಹತ್ಯೆ, ಹೀಗೆ ಆತ್ಮಹತ್ಯೆ ಮಾಡಿಕೊಳ್ಳೋದು ಸರಿಯಲ್ಲ. ಆತ್ಮಹತ್ಯೆ ಮಹಾಪಾಪ ಅಂತ ಬಿಜೆಪಿಯ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಹೇಳ್ತಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಬಹಳ ದುರಂತ, ದೊಡ್ಡ ದುರಂತನೇ. ಸೋಷಿಯಲ್ ಮೀಡಿಯಾದಲ್ಲಿ ಒಂದೇ ನಾವು ಎಲ್ಲರೂ ಕೂಡ ನಾವು ಇವತ್ತು ಸೋಮಯ್ಯ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಭಾವಿಸ್ತೀನಿ. ಒಬ್ಬ ಕಾರ್ಯಕರ್ತ, ಬಿಜೆಪಿಯ ಕಾರ್ಯಕರ್ತ ಇವತ್ತು ನಮ್ಮನ್ನೆಲ್ಲದನ್ನು ಮನನೊಂದು ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು ಇವೆಲ್ಲವೂ ದುರಂತಗಳು. ಯಾವುದೇ ಕಾರ್ಯಕರ್ತರು ಒಂದೇ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಇರ್ತಕ್ಕಂಥವ್ರು ಯಾವುದೋ ಒಂದು ಸೋಷಿಯಲ್ ಮೀಡಿಯಾಕ್ಕೆ ರಿಪ್ಲೈ ಬಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ಮನನೊಂದ್ಬಿಟ್ಟು ತನ್ನ ಜೀವ ಕಳ್ಕೊಳ್ತಕ್ಕಂಥದ್ದು, ಇದು ಮಾಡತಕ್ಕಂಥದ್ದು ಹೋಗಬಾರ್ದು. ಇಲ್ಲ ನಿಮಗೆ ಆತರ ಇಲ್ಲ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಇರಬಾರ್ದು, ಅಡ್ಮಿನ್ ಆಗಿ ಇರಬಾರ್ದು ಮತ್ತು ಅದಕ್ಕೆ ರಿಪ್ಲೈ ಕೊಡಕ್ ಹೋಗಬಾರ್ದು. ನೀವು ಹಾಕಂತಕ್ಕೆ ನಿಮಗೆ ಬುದ್ಧಿವಂತಿಕೆ ಇದೆ ಅನ್ನೋದಾದ್ರೆ ಮತ್ತೊಬ್ರು ಹಾಕಿರ್ತಕ್ಕಂಥ ಬುದ್ಧಿವಂತಿಕೆಗೆ ತಡ್ಕಣಂತ ತಾಳ್ಮೆನೂ ಕೂಡ ಜೊತೆಗೆ ಇರಬೇಕಾಗಿರ್ತಕ್ಕಂಥ ನಮ್ಮ ಕಾರ್ಯಕರ್ತರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಇಂಥ ದುರಂತಗಳಿಗೆ ನೀವು ಈ ವಿಚಾರಗಳಿಗೆ ನಾಂದಿ ಹಾಡಕ್ಕೆ ಅವಕಾಶ ಮಾಡಿಕೊಡಬೇಡಿ. ಮತ್ತು ಒಂದ್ ವೇಳೆ ಆತರ ಇದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದು ಇದು ಸಾರ್ವತ್ರಿಕವಾಗಿರ್ತಕ್ಕಂಥ ವಿಚಾರ ಅಂತ ತಿಳ್ಕೋಬೇಕೆ ಹೊರತು ಇದಕ್ಕೆ ಆತ್ಮಹತ್ಯೆಗೆ ಶರಣ ಆಗ್ತಕ್ಕಂಥದ್ದು ಆಗಬಾರದು. ನಮ್ಮ ಕಾರ್ಯಕರ್ತರಲ್ಲಿ ನಾವು ವಿನಂತಿ ಮಾಡ್ಕೊಳ್ತೀವಿ. ಬಹಳ ಮತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಹಲವಾರು ನಾಯಕರು ಮಾತನಾಡ್ತಾ ಇದ್ರು. ಈಗ ಮಾಜಿ ಶಾಸಕರಾದಂತಹ ಕುಮಾರ್ ಬಂಗಾರಪ್ಪ ಕೂಡ ಮಾತನಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ರಿಪ್ಲೈ ನೋಡಿ ಆತ್ಮಹತ್ಯೆ, ಹೀಗೆ ಆತ್ಮಹತ್ಯೆ ಮಾಡಿಕೊಳ್ಳೋದು ಸರಿಯಲ್ಲ. ಬಿಜೆಪಿ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಹೇಳಿಕೆ ಇದು. ಸೋಷಿಯಲ್ ಮೀಡಿಯಾದಲ್ಲಿ ರಿಪ್ಲೈ ನೋಡಿ ಆತ್ಮಹತ್ಯೆ, ಹೀಗೆ ಆತ್ಮಹತ್ಯೆ ಮಾಡಿಕೊಳ್ಳೋದು ಸರಿಯಲ್ಲ. ಆತ್ಮಹತ್ಯೆ ಮಹಾಪಾಪ ಅಂತ ಬಿಜೆಪಿಯ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಹೇಳ್ತಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಬಹಳ ದುರಂತ